ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಪ್ಲೀಸ್ ಹೋಗ್ಬೇಡಿ, ನಾನು ನಿಮ್ಮ ಜೊತೆ ಮಾತಾಡಬೇಕು. ಅತ್ತೆ ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿ. ನನ್ನ ಮಾತು ಕೇಳದೆ ನನ್ನ ಮಗನ ಅರೆಸ್ಟ್ ಮಾಡ್ಕೊಂಡು ಹೋದವಳು ಮಾತು ಕೇಳೋ ಅವಶ್ಯಕತೆ ನನಗಿಲ್ಲ. ಅತ್ತೆ ನಾನು ಈ ಕೆಲಸ ಮಾಡದೆ ಬೇರೆ ದಾರಿ ಇರಲಿಲ್ಲ. ಕಾರ್ತಿಕ್ ನಕಲಿ ಮಾತ್ರೆಗಳ ಜಾಲದಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ನೋದಕ್ಕೆ ಬಲವಾದ ಸಾಕ್ಷಿಗಳಿದೆ. ಇವತ್ತು ನಾನು ಅಲ್ಲದೆ ಹೋಗಿದ್ದಿದ್ರು ಕಾರ್ತಿಕ್ನ ಇನ್ಯಾರಾದ್ರೂ ಅರೆಸ್ಟ್ ಮಾಡಿರೋರು. ನಾನೇ ಅರೆಸ್ಟ್ ಮಾಡಿದ್ರೆ ಈ ಕೇಸ್ ನನ್ನ ಕೈಯಲ್ಲಿರುತ್ತೆ. ನಾನು ಏನಾದ್ರೂ ಮಾಡಬಹುದು ಅಂತಾನೆ ಈ ಕೇಸ್ ನನ್ನ ಕೈಗೆ ತಗೊಂಡಿದ್ದು. ಅತ್ತೆ ನನ್ನ ಉದ್ದೇಶ ಕಾರ್ತಿಕ್ನ ಕಾಪಾಡೋದೇ ಹೊರತು ಅವನನ್ನ ಜೈಲಿಗೆ ಕಳ್ಸೋದಲ್ಲ. ಇಲ್ಲದೆ ಇರೋ ಆರೋಪ ಅವನ ಮೇಲೆ ಹೊರಿಸೋದು ಅಲ್ಲ ಅತ್ತೆ. ಅತ್ತೆ ನಾನು ನಿಮ್ಮ ಮಾತು ಕೇಳಲಿಲ್ಲ, ಕಠೋರವಾಗಿ ನಡ್ಕೊಂಡೆ, ನಂದೇ ತಪ್ಪು. ಅದಕ್ಕೆ ನಾನು ಸೊಸೆಯಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಆದ್ರೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಾನು ಏನ್ ಮಾಡ್ಬೇಕು ಅದನ್ನೇ ಮಾಡಿದ್ದೀನಿ ಅತ್ತೆ. ಮೊದಲು ಕಾಲ್ ಬಿಡು ನಂದು. ನನಗೆ ಗೊತ್ತಿದೆ ಅತ್ತೆ, ನೀವು ಕಾರ್ತಿಕ್ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರ. ನೀವಷ್ಟೆಲ್ಲ ಮಾಡಾದ್ಮೇಲೂ ನಾನು ಈ ತರ ಮಾಡಿರೋದನ್ನ ಅರ್ಗಿಸ್ಕೊಳ್ಳೋದಕ್ಕೆ ನಿಮ್ಗೆ ಕಷ್ಟ ಆಗ್ತಿದೆ ಅಂತನೂ ನನಗೆ ಗೊತ್ತಿದೆ. ಆದ್ರೆ ಇದನ್ ಬಿಟ್ಟು ನನ್ನ ಕೈಯಲ್ಲಿ ಬೇರೆ ಏನು ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅತ್ತೆ. ಕಾರ್ತಿಕ್ ಬೇರೆ ಯಾರು ಅಧಿಕಾರಿಗಳ ಕೈಗೆ ಸಿಕ್ಕಾಕೋಬೇಕಾಗಿತ್ತು. ಅವ್ರು ಒಳ್ಳೆಯವರಾಗಿದ್ರೆ ಓಕೆ, ಆದ್ರೆ ಇಂಥ ಕೇಸ್ಗಳಲ್ಲಿ ಸಿಕ್ತವ್ರನ್ನ ಫಿಟ್ ಮಾಡಿ ಕೈ ತೊಳ್ಕೊಳ್ಳೋದಕ್ಕೆ ನೋಡ್ತಾರೆ. ಕಾರ್ತಿಕ್ ವಿಚಾರದಲ್ಲಿ ಅತ್ತೆ ನನ್ನ ಮಾತು ಕೇಳಿಸ್ಕೊಳ್ಳಿ. ಯಾಕೆ ಸತ್ಯಕ್ಕ ಹೀಗೆ ಮಾಡಿದ್ರು ಅಂತಾನೆ ಗೊತ್ತಾಗ್ತಿಲ್ಲ. ನನಗೇನೋ ತಪ್ಪು ಮಾಡಿದ್ರು ಅಂತ ಅನಿಸ್ತಿದೆ. ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡಬಾರ್ದಮ್ಮ. ಯಾರಿಗೆ ಗೊತ್ತು ಸತ್ಯ ಯಾಕೆ ಹಾಗೆ ಮಾಡಿದ್ಲು ಅಂತ? ಬಲವಾದ ಕಾರಣ ಇಲ್ಲದೆ ಸತ್ಯ ಹೀಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಂತ ಮನೆ ಮಂತ್ರನ ಗೌರವನ ಬೀದಿಗೆ ತರ್ಬೋದಾತೆ? ಇಷ್ಟು ದಿವಸ ಸತ್ಯ ನನ್ನ ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ದೆ. ಹೊರಗಡೆ 4 ಜನ 4 ತರ ಮಾತಾಡ್ತಾರೆ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ಲಿ ಹೇಳಿ? ಮನೆತನದ ಗೌರವ ಬೀದಿಗೆ ತರೋ ಕೆಲ್ಸನ ಆ ಕೆಲ್ಸ ಸತ್ಯ ಮಾಡಿದಳ.
ವಾವ್, ಇಂಟ್ರೆಸ್ಟಿಂಗ್ ಆಗಿದೆ ಟಾಪಿಕ್ಕು. ನಾನ್ ಮಾತ್ರ ಸತ್ತಿನ ಕೈಯಿಂದ ಇಂಥ ಅನಾಹುತ ಆಗುತ್ತೆ ಅಂತ ಮನಸ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ ಅತ್ತೆ. ತಪ್ಪು ಮಾಡ್ಬಿಟ್ಲು ಅವಳು. ಅವರತ್ತೆ ಅಂದ್ರೆ ಅವ್ರಿಗೆ ಎಷ್ಟು ಗೌರವ ಇತ್ತು. ಆದ್ರೆ ಅವರನ್ನೇ ಪ್ರಶ್ನೆ ಮಾಡಿಬಿಟ್ರು. ನನಗಂತೂ ಇದೇನಂತಾನೆ ಅರ್ಥ ಆಗ್ತಿಲ್ಲ. ಪ್ರಶ್ನೆ ಮಾಡೋದಾ? ಜಗಳನ್ನೇ ಆಡಿದ್ಲಲ್ಲ. ಸಂಸ್ಕಾರವಂತ ಮಕ್ಕಳು ನಡ್ಕೊಳ್ಳೋ ರೀತಿನ ಇದು? ಒಟ್ನಲ್ಲಿ ಪೊಲೀಸ್ ಆದ್ಮೇಲೆ ಅವಳಿಗೆ ಕೇಡುಗಾರ ಬಂದಿದೆ. ಅವ್ರು ಅಷ್ಟೆಲ್ಲ ಓದಿಸಿ ಪೊಲೀಸ್ ಮಾಡಿದ್ದಕ್ಕೆ ಸರಿಯಾದ ಶಾಸ್ತಿ ಮಾಡಿದ್ಲಿ ಇವಳು. ಸುಮ್ಮನಿರು ಜಾನಕಿ. ನಿನಗೆ ನಿನ್ನ ಮಗಳ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು, ಆದರೆ ನನಗೆ ನನ್ನ ಮೊಮ್ಮಗಳ ಮೇಲೆ ನಂಬಿಕೆ ಇದೆ. ನಮ್ಮ ಸತ್ಯ ಯಾವತ್ತೂ ತಪ್ಪು ಮಾಡಲ್ಲ, ಮಾಡೋಕ್ ಸಾಧ್ಯನೂ ಇಲ್ಲ. ನೀವು ಸುಮ್ಮನಿರಿಯತ್ತೆ. ನಿಮ್ ಸಪೋರ್ಟ್ ಇಂದಾನೆ ಅವಳು ಹೀಗಾಗಿರೋದು. ಅವಳು ಏನೇ ಮಾಡಿದ್ರು ನೀವು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀರ. ಅವಳು ಮುಂಗೋಪ, ಸತ್ಯ, ನ್ಯಾಯ, ನೀತಿ ಅನ್ನೋದೆಲ್ಲ ನಿಮಗೆ ಮೊದಲಿಂದನೂ ಗೊತ್ತಿದೆ. ನಮ್ಮ ಏರಿಯಾದಲ್ಲಿ ಇದ್ದಾಗಲೇ ಹೇಗಿದ್ಲು ಅಂತ ನೀವು ನೋಡಿದ್ದೀರಾ. ಈಗ ಪೊಲೀಸ್ ಆದ್ಮೇಲೆ ಸುಮ್ಮನೆ ಇದ್ಬಿಡ್ತಾಳ? ಅವಳು ಹಿಂದೆ ಮುಂದೆ ನೋಡಲ್ಲ. ಅದಕ್ಕೇನೆ ಪೊಲೀಸ್ ಆಗ್ತೀನಿ ಅಂದಾಗ ನಾನು ಭಯ ಪಟ್ಟಿದ್ದು. ಅದಕ್ಕೆ ಅವಳನ್ನ ದೂಷಣೆ ಮಾಡಬೇಡ ಜಾನಕಿ. ಯಾರಿಗೆ ಗೊತ್ತು ಏನಾಗಿದೆ ಅಂತ? ಅಂದ್ರೆ ನಿಮ್ ಪ್ರಕಾರ ಕಾರ್ತಿಕ್ ತಪ್ಪು ಮಾಡಿದಾನೆ ಅಂತನಾ? ಅದು ವಿಚಾರಣೆ ಆದ್ಮೇಲೆ ಗೊತ್ತಾಗುತ್ತೆ. ಮತ್ತೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ತನ್ನ ನಿಮ್ ಮಟ್ಟಕ್ಕೆ ತಂದು ಗಂಡನ್ನ ಅರೆಸ್ಟ್ ಮಾಡಿಸಿ ತನ್ನ ತಲೆ ಮೇಲೆ ತಾನೇ ಚಪ್ಪಲಿ ಕಲ್ಲು ಹಾಕೊಂಡಿದ್ದಾಳೆ. ಸತ್ಯ ತನ್ನ ಸಂಸಾರ ಹಾಳು ಮಾಡ್ಕೊಂಡ್ಬಿಟ್ಲು ಅತ್ತೆ. ತನ್ನ ಗಂಡ, ಅತ್ತೆ, ಮಾವ ಎಲ್ರೂ ಕಳ್ಕೊಂಡ್ಬಿಟ್ಲು. ಯಾಕಾದ್ರೂ ದೇವ್ರು ಇವಳಿಗೆ ಕೆಟ್ಟ ಬುದ್ಧಿ ಕೊಟ್ಟನೋ ಏನೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.